ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಂಜೂರಾದ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಕಲ್ಯಾಣ ಕರ್ನಾಟಕ ಸೇನೆಯ ಮುಖಂಡರು ನಗರದ ಐವಾನ್ ಶಾಹಿ ಅತಿಥಿಗೃಹದಲ್ಲಿ ಕಲಬುರಗಿ ಪ್ರವಾಸದಲ್ಲಿರುವ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಬಡ ಕುಟುಂಬಗಳಿಗೆ ಮಂಜೂರಾದ ಮನೆಗಳನ್ನು ನಿರ್ಮಿಸದೆ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಈ ಕುರಿತು ತನಿಖೆ ನಡೆಸಿ ಸೌಲಭ್ಯದಿಂದ ವಂಚಿತರಾದ ಬಡ ಕುಟುಂಬಗಳಿಗೆ ವಸತಿ ನಿರ್ಮಿಸಿಕೊಡುವಂತೆ ಆಗ್ರಹ ಮಾಡಿದ್ದಾರೆ. ರಾಯಚೂರು ಚಿಂಚೋಳಿ ಕಲಬುರಗಿ ಎಲ್ಲ ನಗರದಲ್ಲಿ ಅರ್ಧ ಮನೆ ಮಾಡಿ ಬಿಲ್ ಎತ್ಕೊಂಡಿಸಿ ಎಲ್ಲ ಬಡ ಜನಕ್ಕೆ ಹೊರದಾಟ ಮಾಡ್ತಾ ಇದ್ದಾರೆ. ಹೋಟ್ಲಲ್ಲಿ ಅವ್ರಿಗೆ ಸಾಲ ಸಮಜ ಮಾಡಿ ಏನು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಡಬಲಿ ನಾನು ಆಲ್ರೆಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಡಬಲಿ ಅಂತ ಇಲ್ಲಿಂದ 20 ವರ್ಷದಿಂದ ಇಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲೇ ಒಂದಲ್ಲಿ 25 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್. ಅವರಿಗೆ ಆಲ್ರೆಡಿ ಭೇಟಿಯಾಗಿ ಹೇಳಿದ್ದೀನಿ ಸರ್. ಆಮೇಲೆ ಏನಪ್ಪ ಅಂದರೆ ಈ ಏರಿಯಾದಲ್ಲಿ ಪೂರ್ತಿ ಅರ್ಧ ಮನೆ ಕಟ್ಟಿದ್ದಾರೆ. 2018-19 ಆಗಿರೋ ವಿಷಯದಲ್ಲಿ ಇಲ್ಲಿ ಇನ್ನೂ ಕೂಡ ಮನೆ ಕಂಪ್ಲೀಟ್ ಆಗಿಲ್ಲ. ಅವ್ರು ಬಿಲ್ ಕೂಡ ಪೇಡ್ ಮಾಡಿಲ್ಲ. ಇದು ಒಂದೇ ಏರಿಯಾ ಸರ್. ಇಲ್ಲಿ 23 ಏರಿಯಾ ಇಲ್ಲಿ ಹಾಗೂ ಚಿಂಚೋಳಿ ತಾಲೂಕದಲ್ಲಿ ಕೂಡ ಹಂಗೆ ಆಗಿದೆ ಸರ್. ಆಮೇಲೆ ಜೋರಿಗೆಯಲ್ಲಿ ಕೂಡ ಹಂಗೆ ಆಗಿದೆ 500 ಮನೆಗಳು. ಆಮೇಲೆ ರಾಯಚೂರು ಕೂಡ ಇದೇ ರೀತಿ ಅದೇ ಅವರೇ ಒಬ್ಬರೇ